ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ಸಮಾಜಶಾಸ್ತ್ರದಲ್ಲಿ ಆದಿವಾಸಿ ಸಮುದಾಯಗಳ ಬಗ್ಗೆ ತಿಳ್ಕೊಳ್ಳುವ. ಇದರಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಆದಿವಾಸಿ ಸಮುದಾಯದ ವ್ಯಾಖ್ಯೆಗಳು ಮತ್ತು ಆದಿವಾಸಿ ಸಮುದಾಯದ ಗುಣಲಕ್ಷಣಗಳು, ಆದಿವಾಸಿಗಳ ಭೌಗೋಳಿಕ ಹಂಚಿಕೆಗಳು, ಆದಿವಾಸಿಗಳ ಸಮಸ್ಯೆಗಳು, ಆದಿವಾಸಿ ಕಲ್ಯಾಣ ಕಾರ್ಯಕ್ರಮಗಳು. ಟ್ರೈಬಲ್ ಕಮ್ಯುನಿಟಿ. ಮಾನವನು ತನ್ನ ಐತಿಹಾಸಿಕವಾದ ಮಹಾನ್ ನಡಿಗೆಯಲ್ಲಿ ದಾಪುಗಾಲಿರಿಸುತ್ತಾ ಇದೀಗ ನಾಗರಿಕತೆಯ ಅತ್ಯುಚ್ಚ ಮಟ್ಟಕ್ಕೆ ಬಂದು ತಲುಪಿದ್ದಾನೆ. ಹಾಗೆಂದ ಮಾತ್ರಕ್ಕೆ ಇಡೀ ಜಗತ್ತಿನ ಎಲ್ಲೆಡೆಯೂ ಕಾಣಬರುವ ಎಲ್ಲ ಮಾನವ ಸಮುದಾಯಗಳು ನಾಗರಿಕತೆಯ ಈ ಘಟ್ಟಕ್ಕೆ ಬಂದು ತಲುಪಿವೆ ಎನ್ನುವಂತೆಲ್ಲ. ನಾಗರಿಕತೆಯ ಗಂಧಗಾಳಿಯನ್ನೇ ಅರಿಯದ ಹಾಗೂ ಇನ್ನೂ ನರಮಾಂಸ ಭಕ್ಷಕ ಸ್ಥಿತಿಯಲ್ಲಿರುವ ನ್ಯೂಗಿನಿಯ ಮುಂಡುಗುಮಾರ್ ಸಮುದಾಯದಿಂದ ಹಿಡಿದು ಮಂಗಳ ಗ್ರಹದತ್ತ ಉಡ್ಯಾನ ನಡೆಸಲು ಸನ್ನಾಹ ನಡೆಸುತ್ತಿದೆ. ನಾಗರಿಕತೆಯ ಅತ್ಯುಚ್ಚ ಶಿಖರದಲ್ಲಿರುವ ಅಮೆರಿಕಾದ ಜನಸಮೂಹವರೆಗೆ ಮಾನವ ಜೀವನ ನಡಿಗೆಯ ಅನ್ಯೋನ್ಯ ಹಂತಗಳಲ್ಲಿ ಜನರ ಸಮೂಹಗಳು ಎಲ್ಲ ಕಡೆ ಪಸರಿಸಿದೆ. ವಿಫಲವಾದ ಜನಸಂಪತ್ತಿನಿಂದ ಕೂಡಿರುವ ಭಾರತದಲ್ಲಿಯೂ ಮೂಲ ನಿವಾಸಿಗಳೆಂದು ಪರಿಗಣಿತವಾಗಿರುವ ಆದಿವಾಸಿಗಳಿಗೆ ಕೊರತೆಯೇನಿಲ್ಲ. ದೇಶದ ಜನಸಂಖ್ಯೆಯಲ್ಲಿ 8.8% ಈ ಜನರು ಮಿಕ್ಕುಳಿದ ತಥಾಕಥಿತ ನಾಗರಿಕ ಜನರಂತೆ ಭಾರತದ ಪ್ರಜೆಗಳೇ ಆಗಿದ್ದು ಎಲ್ಲ ಬಗೆಯ ಸಂವಿಧಾನಿಕ ಹಕ್ಕುಗಳಿಗೆ ಭಾಜನರಾಗಿದ್ದಾರೆ. ದೇಶದ ಬೇರೆ ಬೇರೆ ರಾಜ್ಯಗಳ ಮೂಲೆ ಮೂಲೆಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಕಾಡು ಮೇಡುಗಳಲ್ಲಿ ವಾಸಿಸುವಂಥ ಈ ಜನರ ಜೀವನ ಕ್ರಮ ನಾನಾ ಥರವಾಗಿರ್ತದೆ. ಜೀವನ ವೈಶಿಷ್ಟ್ಯದಿಂದ ಕೂಡಿರ್ತದೆ. ಸಮಸ್ಯೆ ಸವಾಲುಗಳನ್ನು ಅರಿತುಕೊಳ್ಳುವುದು, ನಾಗರಿಕತೆಯ ಪಥದಲ್ಲಿ ಮುನ್ನಡೆಯಲು ಅವಕಾಶ ಕಲ್ಪಿಸಿಕೊಡುವುದು ನಾಗರಿಕ ಸಮುದಾಯದ ಕರ್ತವ್ಯವಾಗಿದ್ದರೂ ಈ ಬಗ್ಗೆ ಇದುವರೆಗೆ ಆಗಿರುವುದು ಮಾತ್ರ ಅತ್ಯಲ್ಪ ಅಂತ ಹೇಳ್ಬೋದು. ಮೊದಲಿಗೆ ನಾವು ಆದಿವಾಸಿ ಸಮುದಾಯದ ಅರ್ಥವನ್ನು ತಿಳ್ಕೊಳ್ಬೇಕು. ಆದಿವಾಸಿ ಸಮುದಾಯ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರಗಳ ಸಾಹಿತ್ಯದಲ್ಲಿ ಬಳಕೆಯಲ್ಲಿರುವಂತಹ ಆದಿವಾಸಿಗಳು ಎಂಬ ಶಬ್ದವು ಅಕ್ಷರ ಪೂರ್ಣ ಸಂಸ್ಕೃತಿಯೊಂದನ್ನು ಪ್ರತಿನಿಧಿಸುವುದು. ಭೂಪ್ರದೇಶವೊಂದರ ಗುಡ್ಡಗಾಡುಗಳಲ್ಲಿ ಹಾಗೂ ಕಾಡು ಮೇಡುಗಳಲ್ಲಿ ಬಹಳ ಅನಾದಿ ಕಾಲದಿಂದಲೂ ವಾಸ ಮಾಡಿಕೊಂಡು ಬಂದಿರುವ ಅನಕ್ಷರಸ್ಥ ಹಾಗೂ ಅನಾಗರಿಕ ಸಮುದಾಯವನ್ನು ಆದಿವಾಸಿ ಸಮುದಾಯ ಎನ್ನುವುದುಂಟು. ಟ್ರೈಬ್ ಎಂಬ ಇಂಗ್ಲಿಷ್ ಶಬ್ದವು ಲ್ಯಾಟಿನ್ ಭಾಷೆಯ ಟ್ರೈಬಸ್ ಎಂಬ ಮೂಲಪದದಿಂದ ಬಂದಿರುವಂಥದ್ದು. ಟ್ರೈಬಸ್ ಎಂಬುದಕ್ಕೆ ಪ್ರಾಚೀನ ರೋಮ್ ಜನತೆಯ ರಾಜಕೀಯ ಭಾಗ ಅಥವಾ ಆಡಳಿತ ಪ್ರಾಂತ್ಯ ಅಥವಾ ಮಂಡಲ ಎಂದು ಅರ್ಥವಿದೆ. ಆದಿವಾಸಿ ಎಂಬುದು ಭಾರತೀಯ ಮೂಲ ಶಬ್ದವಾಗಿದ್ದು ಅದಕ್ಕೆ ಮೂಲ ನಿವಾಸಿಗಳು ಎಂದು ಅರ್ಥವಿದೆ. ಆದಿವಾಸಿ ಸಮುದಾಯಗಳ ವ್ಯಾಖ್ಯೆಗಳು ಮತ್ತು ಗುಣಲಕ್ಷಣಗಳ ಬಗ್ಗೆ ಕೂಡ ನೋಡ್ಕೊಳ್ಳುವ. ಆದಿವಾಸಿ ಸಮುದಾಯದ ವ್ಯಾಖ್ಯೆಗಳು. ಆದಿವಾಸಿ ಸಮುದಾಯದ ಬಗ್ಗೆ ಮಾನವ ಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರಜ್ಞರು ನಿಖರವಾದ ವ್ಯಾಖ್ಯೆಯೊಂದನ್ನು ನೀಡುವುದರಲ್ಲಿ ವಿಫಲರಾಗಿದ್ದಾರೆ. ಈ ಬಗ್ಗೆ ಅವರುಗಳಲ್ಲಿ ಸಹಮತವಿಲ್ಲ. ಪ್ರತಿಯೊಬ್ಬರೂ ತಮ್ಮದೇ ಆದ ವ್ಯಾಖ್ಯೆ ಹಾಗೂ ವ್ಯಾಖ್ಯಾನ ನೀಡುವ ಯತ್ನವನ್ನು ನಡೆಸಿದ್ದಾರೆ. ಅಂತಹ ಒಂದೆರಡು ವ್ಯಾಖ್ಯೆಗಳು ಅವರು ಕೊಟ್ಟಿದ್ದಾರೆ. ಡಾಕ್ಟರ್ DN ಮುಜುಮ್ದಾರ್ ಅವರ ಪ್ರಕಾರ ಒಂದೇ ನಾಮಧೇಯವನ್ನು ಹೊಂದಿರುವ, ಒಂದೇ ಭೂನೆಲೆಯಲ್ಲಿ ವಾಸಿಸುವ, ಒಂದೇ ಭಾಷೆಯನ್ನಾಡುವ ಮತ್ತು ವಿವಾಹ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಒಂದೇ ಬಗೆಯ ವಿಧಿ ನಿಷೇಧಗಳಿಗೆ ಬದ್ಧವಾದ ಕುಟುಂಬಗಳ ಸಮೂಹವನ್ನು ಆದಿವಾಸಿ ಸಮೂಹ ಎಂದು ಕರೆಯುವಂಥದ್ದು. ಭಾರತದ ಇಂಪೀರಿಯಲ್ ಗೆಜೆಟಿನವರ ಪ್ರಕಾರ ಒಂದೇ ಹೆಸರನ್ನು ಹೊಂದಿರುವ, ಒಂದೇ ಭಾಷೆಯನ್ನು ಮಾತನಾಡುವ, ಒಂದೇ ಸ್ಥಳದಲ್ಲಿ ವಾಸ ಮಾಡುವ ಹಾಗೂ ವಾಸಿಸಲು ಉದ್ಯುಕ್ತವಾಗಿರುವ ಈ ಮೊದಲ ಒಳಪಂಗಡ ವಿವಾಹ ಪದ್ಧತಿಗಳಿಗೆ ಬದ್ಧವಾಗಿರಬಹುದಾದರೂ ಹಾಗಿಲ್ಲದ ಕುಟುಂಬಗಳ ಸಮೂಹ ಆದಿವಾಸಿ ಸಮುದಾಯ ಅನ್ನುವಂಥದ್ದು. AC ದುಬೆಯವರ ಪ್ರಕಾರ ಆದಿವಾಸಿ ಸಮೂಹವು ವಿಶಾಲ ವ್ಯಾಪ್ತಿಯ ಸಾಂಸ್ಕೃತಿಕ ಲಕ್ಷಣಗಳನ್ನು ಸಾಮಾನ್ಯವಾಗಿ ಹಂಚಿಕೊಂಡಿರುವ, ವಾಸ್ತವಿಕವಾದ ಅಥವಾ ವಾಸ್ತವಿಕವೆಂದು ಪ್ರತೀತಿ ಇರುವ ವಂಶಾವಳಿಯನ್ನು ಹೊಂದಿದೆ ಮತ್ತು ಸಾಮೂಹಿಕ ಸ್ವರೂಪವನ್ನು ಹೊಂದಿರುವಂಥದ್ದು. JL ಗಿಲಿನ್ ಮತ್ತು JA ಗಿಲಿನ್ ಒಂದು ಸ್ಥಳದಲ್ಲಿ ವಾಸಿಸುತ್ತಾ ಒಂದೇ ಭಾಷೆಯನ್ನು ಮಾತನಾಡುವ ಮತ್ತು ಒಂದು ಸಂಸ್ಕೃತಿಯನ್ನು ಹೊಂದಿರುವ ಸ್ಥಳೀಯ ಸಮುದಾಯಗಳ ಸಮೂಹಕ್ಕೆ ಆದಿವಾಸಿ ಸಮಾಜ ಎನ್ನಬಹುದು.
ಇನ್ನು ಬರುವಂಥದ್ದು ಆದಿವಾಸಿ ಸಮುದಾಯದ ಗುಣಲಕ್ಷಣಗಳು. ಮುಂದಿನ ವಿಡಿಯೋದಲ್ಲಿ ನಾವು ಆದಿವಾಸಿ ಸಮುದಾಯದ ಗುಣಲಕ್ಷಣಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.